ನಾವು ಇಡೀ ಏನು ಕರ್ನಾಟಕ ರಾಜ್ಯ ಇವತ್ತು ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳ ಋಣದಲ್ಲಿದೆ. ಒಂದು ರೀತಿಯಲ್ಲಿ ಏನು ಬಸ್ಸುಗಳು ಸಾಗದಂತ ಜಾಗಕ್ಕೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ತಂದುಕೊಟ್ಟು ಲಕ್ಷಾಂತರ ಜನರಿಗೆ ರೂಟ್ ಸೆಟ್ ಮೂಲಕ ಸ್ವಯಂ ಬದುಕನ್ನು ಕಟ್ಟಿಕೊಳ್ಳುವಂತ ಶಕ್ತಿಯನ್ನು ತುಂಬಿದ್ರು. ಎಷ್ಟೋ ಜನರನ್ನ ಸಾವಿರ ಜನರ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡಿ ಎಷ್ಟೋ ಕುಟುಂಬದಲ್ಲಿ ಬೆಳಕನ್ನು ಹರಿಸಿದ್ರು. ಇಡೀ ಸಮಾಜವನ್ನ ಒಂದು ಒಟ್ಟು ಪರಿಕಲ್ಪನೆ. ಇವತ್ತು ಹಿಂದುತ್ವ, ಜೈನ ಇನ್ನೊಂದು ದೊಡ್ಡ ಮಾತಾಡ್ತಾರೆ. ಇವತ್ತು ಭಜನಾ ಕಮ್ಮಟಗಳಿಗೆ ಬುನಾದಿಯನ್ನ ಹಾಕಿದ್ರು. ಒಂದು ಭಜನಾ ಕಮ್ಮಟವನ್ನ ವ್ಯವಸ್ಥಿತವಾಗಿ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ರು ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು. ಎಷ್ಟು ಕೆರೆಗಳನ್ನ ಕಟ್ಟಿದ್ರು, ಹಾಳು ಬಿದ್ದಂತ ಪಾಳು ದೇವಸ್ಥಾನಗಳನ್ನ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಮತ್ತೆ ಪುನರುತ್ಥಾನ ಮಾಡಿದ್ರು. ಸಾವಿರ ಕೋಟಿ ಈ ಧರ್ಮದ ಅಭ್ಯುದಯಕ್ಕೆ ಧರ್ಮಸ್ಥಳದಿಂದ ದುಡ್ಡನ್ನು ಹರಿಸಿಬಿಟ್ಟಂತ ಆ ಪುಣ್ಯಾತ್ಮನ ಬಗ್ಗೆ ಇವತ್ತು ಅವರ ಈ ಪ್ರಾಯದ ಕಾಲದಲ್ಲಿ ಅವರಿಗೆ ನೋವನ್ನ ಕೊಡುವಂಥದ್ದು, ಇದನ್ನ ನೋಡ್ಕೊಂಡು ಈ ಸಜ್ಜನ ಸಮಾಜ ನೋಡ್ಕೊಂಡು ಇದನ್ನ ಎಂಜಾಯ್ ಮಾಡ್ತಾ ಇರುವಂತದ್ದು ನೋಡಿ. ದುರ್ಜನರ ದುಷ್ಕೃತ್ಯಕ್ಕಿಂತ ಸಜ್ಜನರ ಮೌನ ಅತ್ಯಂತ ಅಪಾಯಕಾರಿ. ಕಾಶ್ಮೀರಿ ಪಂಡಿತರಿಗೆ ಯಾವತ್ತಾಯ್ತಲ್ಲ, ನಾಳೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ ಏನು ಆಸರೆಯಾಗಿ ನಿಂತವರಿಗೆ ಅಂತ ಪರಿಸ್ಥಿತಿಯನ್ನ ನಾವಾಗಿ ತಂದುಕೊಳ್ಬಾರ್ದು. ಸಹನೆ ಮಿತಿ ಮೀರ್ತಾ ಇದೆ. ನಾವು ಸಿಡಿದು ನಿಲ್ಲುವಂತ, ಇದಕ್ಕೆ ಉತ್ತರ ಕೊಡುವಂತ ಕಾಲ ಸನ್ನಿಹಿತವಾಗಿದೆ.